Dear students, in today's session, we are going to discuss about features of medieval Western political thought. ಎರಡನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪಾಶ್ಚಾತ್ಯ ರಾಜಕೀಯ ಚಿಂತನೆಯ ಅಧ್ಯಾಯ 2ರಲ್ಲಿ ನಾವು ಸೈಂಟ್ ಥಾಮಸ್ ಅಕ್ವಿನಾಸ್ ಮತ್ತು ಮೆಕವಲ್ಲಿಯವರ ರಾಜಕೀಯ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಅವರಿಬ್ಬರ ಕೊಡುಗೆಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಮಧ್ಯಕಾಲದ ಯುರೋಪಿನ ಸ್ಥಿತಿ ಯಾವ ತರ ಇತ್ತು, ಅಲ್ಲಿಯ ಲಕ್ಷಣಗಳು ಏನಾಗಿದ್ವು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಯಾಕಂದ್ರೆ ಚಿಂತಕರ ಮೇಲೆ ಅವರ ಸಮಯದ ಘಟನೆಗಳು ಯಾವ ರೀತಿ ಪ್ರಭಾವ ಬೀರ್ತಾವ ಅನ್ನೋದನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಹೀಗಾಗಿ ತಮ್ಮ ಮೇಲೆ ಆದಂತಹ ಪ್ರಭಾವಗಳ ಹಿನ್ನೆಲೆಯಲ್ಲಿ ಅವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಥಾಮಸ್ ಅಕ್ವಿನಾಸು ಮತ್ತು ಮೆಕವಲ್ಲಿ ಇವರಿಬ್ಬರು ಮಧ್ಯಯುಗದ ಅತ್ಯಂತ ಪ್ರಮುಖ ರಾಜಕೀಯ ಚಿಂತಕರು ಅನಿಸ್ಕೊಳ್ತಾರೆ. ಹಾಗಾದ್ರೆ ಇವ್ರ ಮೇಲೆ ಪ್ರಭಾವ ಬೀರಿದಂತಹ ಘಟನೆಗಳು ಯಾವ, ಒಟ್ಟಾರೆಯಾಗಿ ಮಧ್ಯಕಾಲದ ಯುರೋಪ್ ಯಾವ ರೀತಿಯ ಸ್ಥಿತಿಗತಿಯನ್ನು ಹೊಂದಿತ್ತು ಅನ್ನೋದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಪೊಲಿಟಿಕಲ್ ಥಾಟ್, ದ ಮಿಡಿವಲ್ ಪೀರಿಯಡ್ ಹ್ಯಾಸ್ ಸರ್ಟೇನ್ ಸ್ಪೆಷಲ್ ಫೀಚರ್ಸ್ ಅಬೌಟ್ ಪೊಲಿಟಿಕಲ್ ಥಾಟ್ ವಿಚ್ ನೀಡ್ ಸ್ಪೆಸಿಫಿಕ್ ಕನ್ಸಿಡರೇಷನ್. ಆಕ್ಚುಲಿ ಮಧ್ಯಕಾಲದ ಯುಗವನ್ನ ಅಂಧಕಾರದ ಯುಗ, ಕೇವಲ ಧರ್ಮಕ್ಕೆ ಮಾತ್ರ ಪ್ರಾಧಾನ್ಯ ಸಿಕ್ಕಿತು, ಮಿಕ್ಕಿದ್ವೆಲ್ಲ ಗೌಣವಾಗಿ ಉಳಿದ್ಬಿಟ್ಟು ಇದನ್ನೊಂದು ಅಂಧಕಾರ ಯುಗ ಅಂತ ಕರೆಯುವಂತ ಪ್ರಯತ್ನವನ್ನ ಚಿಂತಕರು ಮಾಡಿದ್ದಾರೆ. ಆದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಅಲ್ಲಿಯೂ ಹಲವಾರು ಬದಲಾವಣೆಗಳಾಗಿದ್ದನ್ನು ನಾವು ಕಾಣ್ತೇವೆ ಅನ್ನೋದನ್ನ ಕೆಲವು ಚಿಂತಕರು ಹೇಳ್ತಾರೆ. ಇಟ್ ಈಸ್ ಸೇಡ್ ದಟ್ ದಿಸ್ ಪೀರಿಯಡ್ ವಾಸ್ ಅನ್ಪಾಲಿಟಿಕಲ್, ನೈದರ್ ಪೊಲಿಟಿಕಲ್ ಥಿಯರಿ ನಾರ್ ಎನಿ ಐಡಿಯಾಲಜಿ ಡೆವಲಪ್ಡ್. ಈ ಸಮಯದಲ್ಲಿ ಒಂಥರ ರಾಜಕೀಯೇತರ ವ್ಯವಸ್ಥೆನ ನಾವು ಹೆಚ್ಚಾಗಿ ಕಾಣ್ತೀವಿ. ಯಾವುದೇ ರೀತಿಯ ರಾಜಕೀಯ ಸಿದ್ಧಾಂತಗಳು ಬೆಳೆದೇ ಬರಲಿಲ್ಲ, ರಾಜಕೀಯ ಸಿದ್ಧಾಂತದ ಕುರಿತಾಗಿ ಒಂದು ಅಂಧಕಾರ ಯುಗ ಆಗಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾದ್ರೆ ಸಾಮಾನ್ಯವಾಗಿ ಮಧ್ಯಕಾಲದ ಯುಗ ಅಂದ್ರೆ ಯಾವ ಅವಧಿಯನ್ನ ಒಳಗೊಂಡಿತ್ತು? ಮಿಡಿವಲ್ ಪೊಲಿಟಿಕಲ್ ಥಾಟ್ originated in the medieval period. That means roughly from 5th century AD to 15th century AD. ಅಂದ್ರೆ ಸಾಮಾನ್ಯವಾಗಿ ಕ್ರಿಸ್ತಶಕ 500ರಿಂದ ಕ್ರಿಸ್ತಶಕ 1500ರ ಮಧ್ಯ ಕಾಲಾವಧಿಯನ್ನ, ಆ ನಡುವೆ ಬರುವಂತಹ ಕಾಲಾವಧಿಯನ್ನ ಮಧ್ಯಯುಗ ಅಥವಾ ಮಿಡಿವಲ್ ಪೀರಿಯಡ್ ಅಂತ ಹೇಳಿ ನಾವು ಅದನ್ನ ಸಾಮಾನ್ಯವಾಗಿ ಕರಿತೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ಸುಮಾರು ಹೆಚ್ಚು ಕಡಿಮೆ 1000 ವರ್ಷಗಳ ಅವಧಿ, ಕ್ರಿಸ್ತಶಕ 500ರಿಂದ 1500ರ ನಡುವಿನ ಒಂದು ಸಮಯವನ್ನ ಅಥವಾ ಒಂದು ಕಾಲಾವಧಿಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ 1000 ವರ್ಷಗಳ ಅವಧಿಯನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾದ್ರೆ ಯಾವ ರೀತಿಯ ಬೆಳವಣಿಗೆಗಳು, ಯಾವ ರೀತಿಯ ಲಕ್ಷಣಗಳು ಈ ಮಧ್ಯಯುಗದಲ್ಲಿ ಇದ್ವು ಅನ್ನೋದನ್ನು ನೋಡೋದಾದ್ರೆ, ದ ಚರ್ಚ್ ವಾಸ್ ದ ಮೋಸ್ಟ್ ಡಾಮಿನೇಟಿಂಗ್ ಇನ್ಸ್ಟಿಟ್ಯೂಷನ್. ಆಲ್ ಅದರ್ ಇನ್ಸ್ಟಿಟ್ಯೂಷನ್ಸ್ ರಿಮೇನ್ಡ್ under its control. As a result, independent thinking in the political arena could not flourish at all. ಈ ಮಧ್ಯಕಾಲದಲ್ಲಿ ಧರ್ಮ, ವಿಶೇಷವಾಗಿ ಚರ್ಚಿನ ಪ್ರಾಬಲ್ಯ ಹೆಚ್ಚಾಗಿತ್ತು. ಕೇವಲ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯದ ದಿನನಿತ್ಯದ ಆಡಳಿತಾತ್ಮಕ ವಿಷಯಗಳಲ್ಲಿಯೂ ಕೂಡ ಚರ್ಚು ತನ್ನದೇ ಆದಂತಹ ಹಸ್ತಕ್ಷೇಪವನ್ನ ಹೆಚ್ಚು ಮಾಡ್ತಾ ಹೋಯಿತು. ಇದರಿಂದಾಗಿ ಸ್ವತಂತ್ರವಾದಂತಹ ಚಿಂತನೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತ ಮಾತನ್ನ ಚಿಂತಕರು ಹೇಳ್ತಾರೆ. ಹಾಗಾದ್ರೆ ಮಿಡಿವಲ್ ಪೊಲಿಟಿಕಲ್ ಥಾಟ್ ಒರಿಜಿನೇಟೆಡ್ ಯಾವಾಗಾಯ್ತು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಚರ್ಚಿನ ಪ್ರಾಧಾನ್ಯತೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇಂತಹ ಮಧ್ಯಕಾಲದ ಯಾವುದೇ ರೀತಿಯ ರಾಜಕೀಯ ಚಿಂತನೆಗಳು ಹೊರಗಡೆ ಬಾರದೇ ಇರುವಂತಹ ಸನ್ನಿವೇಶದಲ್ಲಿ ಅತ್ಯಂತ ಪ್ರಮುಖ ಚಿಂತಕರಾಗಿ ಸೈಂಟ್ ಥಾಮಸ್ ಅಕ್ವಿನಾಸ್ ನಾವು ಮತ್ತು ಡಾಂಟೆ ಅಲಗಿರಿ ಅವರು ಇಬ್ಬರು ಪ್ರಮುಖವಾದಂತಹ ರಾಜಕೀಯ ಚಿಂತನೆಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಇವೆರಡನ್ನೂ ಸಮಾಗಮ ಮಾಡಿ ತಮ್ಮದೇ ಆದಂತಹ ಒಂದು ಹೊಸ ಶೈಲಿಯ ರಾಜಕೀಯ ಚಿಂತನೆಗಳನ್ನ, ರಾಜಕೀಯ ಕೊಡುಗೆಯಾಗಿ ನೀಡಿರೋದನ್ನ ನಾವಿಲ್ಲಿ ಸ್ಮರಿಸ್ತೇವೆ. ಈಗಾಗಲೇ ತಿಳಿದಿರುವಂತೆ ದ ಚರ್ಚ್ ವಾಸ್ ಮೋಸ್ಟ್ ಡಾಮಿನೇಟಿಂಗ್ ಇನ್ಸ್ಟಿಟ್ಯೂಷನ್. ಅತ್ಯಂತ ಹೆಚ್ಚು ಪ್ರಬಲವಾದಂತಹ ಸಂಸ್ಥೆ ಅಂತಂದ್ರೆ ಚರ್ಚ್ ಆಗಿತ್ತು ಮಧ್ಯಕಾಲದಲ್ಲಿ. All other institutions remained under its control. ಉಳಿದೆಲ್ಲ ಸಂಸ್ಥೆಗಳು ಚರ್ಚಿನ ಅಧೀನದಲ್ಲಿಯೇ ಇದ್ವು. ಅಂದ್ರೆ ಚರ್ಚಿನ ತೀರ್ಮಾನಗಳು, ನಿರ್ಧಾರಗಳೇ ಅಂತಿಮವಾಗಿದ್ವು. As a result, independent thinking in the political arena
could not flourish at all. ಈ ಚರ್ಚಿನ ಅತಿಯಾದಂತಹ ಒಂದು ಹಸ್ತಕ್ಷೇಪ ಸ್ವತಂತ್ರವಾದಂತಹ ಚಿಂತನೆಗಳಿಗೆ ಅಡ್ಡಿಯಾಯಿತು ಅನ್ನೋ ಮಾತನ್ನ ಚಿಂತಕರುಗಳು ವ್ಯಕ್ತಪಡಿಸ್ತಾರೆ. ಇಲ್ಲಿ ಎರಡು ರೀತಿಯ ಬೆಳವಣಿಗೆಗಳನ್ನು ನಾವು ಮಧ್ಯಕಾಲದಲ್ಲಿ ಕಾಣ್ತೇವೆ. 500ನೇ ಶತಮಾನ, ಕ್ರಿಸ್ತಶಕ 500ನೇ ಶತಮಾನದಿಂದ ಈ ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕ್ರಿಶ್ಚಿಯನ್ ಧರ್ಮ ಹಾಗೂ ಚರ್ಚ್ ವಿಶೇಷವಾಗಿ ಹೆಚ್ಚು ಪ್ರಭಾವ ಬೀರ್ತಾ ಹೋಯ್ತು. ಸಾಮಾಜಿಕ, ಧಾರ್ಮಿಕ, ಇವನ್ ರಾಜಕೀಯ ಕ್ಷೇತ್ರದಲ್ಲೂ ಚರ್ಚಿನ ಪ್ರಭಾವ ಹೆಚ್ಚಾಗ್ತಾ ಇತ್ತು ಅಂತ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಈ ಚರ್ಚಿನ ಅತಿಯಾದಂತಹ ಹಸ್ತಕ್ಷೇಪ ಆಗಬಾರದು ಅನ್ನುವಂತ ಒಂದು ಸೆಕ್ಯುಲರಿಸ್ಟ್ ವ್ಯೂ ಬೆಳೀತಾ ಬಂತು. ಓಕೆ, ಹಾಗಾದ್ರೆ ಈ ಧರ್ಮ ನಿರಪೇಕ್ಷಕ ಪಂಗಡ ಅಥವಾ ಧರ್ಮ ನಿರಪೇಕ್ಷ ವರ್ಗ, ಜಾತ್ಯತೀತ ವರ್ಗ ಅಂತ ಏನ್ ಕರಿತೀವಲ್ಲ, ಇವರು ಚರ್ಚು ಕೇವಲ ಆಧ್ಯಾತ್ಮಿಕ ವಿಚಾರಗಳನ್ನಷ್ಟೇ ನೋಡಿಕೊಳ್ಳಿ, ಪ್ರಾಪಂಚಿಕ ವಿಷಯಗಳ ಕುರಿತು ತೀರ್ಮಾನಗಳನ್ನ ರಾಜರು ತೆಗೆದುಕೊಳ್ಳಲಿ, ಆಡಳಿತದಲ್ಲಿ ಭಾಗ ಆಗುವುದು ಬೇಡ, ಚರ್ಚು ತಮ್ಮದೇ ಆದಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ಕೊಂಡಿರೋದು ಒಳ್ಳೆಯದು, ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡೋದು ಒಳ್ಳೆಯದಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಸೆಕ್ಯುಲರಿಸ್ಟ್ನವರು, ಧರ್ಮ ನಿರಪೇಕ್ಷತಾವಾದಿಗಳು ಹೊಂದಿದ್ರು. ಇವರು ಚರ್ಚಿನ ಪ್ರತಿಯೊಂದು ಹಸ್ತಕ್ಷೇಪದ ಅಂಶಗಳನ್ನ ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಚರ್ಚ್ ಕೇವಲ ಧಾರ್ಮಿಕ ವಿಚಾರಗಳನ್ನಷ್ಟೇ ನೋಡ್ಕೊಂಡು ಹೋಗೋದು ಒಳ್ಳೆಯಂತ ಅಭಿಪ್ರಾಯಗಳ ಹೋರಾಟಗಳು ಚರ್ಚಿನ ವಿರುದ್ಧವಾಗಿ ಸೆಕ್ಯುಲರಿಸ್ಟ್ಗಳು ಅದರ ಜೊತೆಗೆ ಪ್ರಾರಂಭ ಮಾಡಿದರು. ಇದರಿಂದ ಏನಾಯ್ತು, ಒಂದು ಕಡೆ ಸೆಕ್ಯುಲರಿಸ್ಟ್ಗಳ ಪ್ರಯತ್ನ, ಇನ್ನೊಂದು ಕಡೆ ಚರ್ಚಿನ ಹಸ್ತಕ್ಷೇಪ. ಇದರಿಂದ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಾಮಾನ್ಯ ವರ್ಗ ಅತ್ಯಂತ ದಯನೀಯ ಸ್ಥಿತಿಯನ್ನು ಕಾಣುವಂಗಾಯ್ತು. ದ ಲೈಫ್ ಆಫ್ ಆರ್ಡಿನರಿ ಪೀಪಲ್ ಬಿಕೇಮ್ ವೆರಿ ಬ್ಯಾಡ್. ಇದರಿಂದ ಬಹಳ ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಯಾವುದೇ ಸ್ವತಂತ್ರವಾದಂತಹ ಆಲೋಚನೆಗಳನ್ನು ಹೊರಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ. ರಾಜಪ್ರಭುತ್ವದ ವಿರುದ್ಧ ದಂಗೆ ಏಳಿಕ್ಕಾಗಿಲ್ಲ, ಚರ್ಚಿನ ವಿರುದ್ಧ ಅಂತೂ ಮಾತಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಈ ರೀತಿಯ ಸನ್ನಿವೇಶದಲ್ಲಿ ಜನರು ಬದುಕುವಂತಹ ಒಂದು ಅಂಧಕಾರದ ಯುಗ ಆರಂಭ ಆಯಿತು ಅನ್ನೋ ಮಾತನ್ನ ತಜ್ಞರು, ವಿಶೇಷವಾಗಿ ಸೆಕ್ಯುಲರಿಸ್ಟ್ಗಳು, ಮಧ್ಯಯುಗದ ಯುರೋಪಿನ ಲಕ್ಷಣಗಳೇನಾಗಿದ್ವು, ಸ್ಥಿತಿಗತಿ ಏನಾಗಿದ್ವು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದ್ದು ಇನ್ಸ್ಟಿಟ್ಯೂಷನ್ ಆಫ್ ಮೊನಾರ್ಕಿ. ಮೊನಾರ್ಕಿ ವಾಸ್ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್. ರಾಜಪ್ರಭುತ್ವವನ್ನ ಒಂದು ಉತ್ತಮ ಆಡಳಿತ ವಿಧಾನ ಅಥವಾ ಆಡಳಿತ ಪದ್ಧತಿ ಅಂತೇಳಿ ಜನಸಾಮಾನ್ಯರೆಲ್ಲ ನಂಬಿದ್ರು. ಡಿವೈನ್ ಒರಿಜಿನ್ ಆಫ್ ಕಿಂಗ್ಶಿಪ್ ವಾಸ್ ಜನರಲಿ ಅಕ್ಸೆಪ್ಟೆಡ್. ಅಂದ್ರೆ ರಾಜ ಅನ್ನೋನು ದೇವರ ಪ್ರತಿನಿಧಿ ಎನ್ನುವಂತಹ ಒಂದು ಪರಿಕಲ್ಪನೆ ಸಾಮಾನ್ಯ ಜನರಲ್ಲಿ ಇತ್ತು. ಅದರ ಜೊತೆಗೆ ಕಿಂಗ್ ವಾಸ್ ಕನ್ಸಿಡರ್ಡ್ ಆಸ್ ದ ಏಜೆಂಟ್ ಆಫ್ ಗಾಡ್ ಆನ್ ಅರ್ತ್. ಭೂಮಿಯ ಮೇಲೆ ದೇವರ ಪ್ರತಿನಿಧಿಯಾಗಿ ರಾಜ ಆಳ್ವಿಕೆ ಮಾಡ್ತಾ ಇದ್ದಾನೆ ಅನ್ನುವಂತಹ ಪರಿಕಲ್ಪನೆ. ಅದರ ಜೊತೆಗೆ ಎ ಮೊನಾರ್ಕ್ ಕುಡ್ ಬಿ ಹೆರಿಡಿಟರಿ ಆರ್ ಇಲೆಕ್ಟೆಡ್ ಆರ್ ನಾಮಿನೇಟೆಡ್ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ದಯೆಯಿಂದ ರಾಜನನ್ನ ವಂಶ ಪಾರಂಪರ್ಯವಾಗಿ ಅಥವಾ ಚುನಾವಣೆ ಮಾಡುವುದರ ಮೂಲಕ ಅಥವಾ ನಾಮಕರಣ ಮಾಡುವುದರ ಮೂಲಕ ಆಯ್ಕೆ ಮಾಡುವಂತಹ ವಿಧಾನಗಳನ್ನ ಸಹಜವಾಗಿ ಮಧ್ಯಯುಗದ ಯುರೋಪ್ನಲ್ಲಿ ಕಾಣುತ್ತೇವೆ ಅನ್ನುವಂತಹ ಮಾತನ್ನ ಮಧ್ಯಯುಗದ ಚಿಂತಕರು ಹೇಳ್ತಾರೆ. ಇದು ರಾಜಪ್ರಭುತ್ವದ ಅಸ್ತಿತ್ವದ ಬಗ್ಗೆ ಮೊದಲನೇ ಲಕ್ಷಣ. ಆದ್ರೆ ಇನ್ನು ಎರಡನೇ ಲಕ್ಷಣ, ಸೆಕೆಂಡ್ ಫೀಚರ್ ಏನಪ್ಪಾ, ಸ್ಪ್ರೆಡ್ ಆಫ್ ಯೂನಿವರ್ಸಲಿಸಂ, ಸಾರ್ವತ್ರಿಕತೆ. ಇದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಡಲಾಗಿತ್ತು. ಯೂನಿವರ್ಸಲಿಸಂ ವಾಸ್ ಪ್ರೀಚ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದ್ರೆ ಈ ಒಂದು ಅವಧಿಯಲ್ಲಿ ಯೂನಿವರ್ಸಲಿಸಂ ಅಥವಾ ಸಾರ್ವತ್ರಿಕತೆಯ ಬಗ್ಗೆ ಹೆಚ್ಚು ಬೋಧನೆಗಳು ಆಗ್ತಾ ಇದ್ವು. ಯಾಕೆ ಸಾರ್ವತ್ರಿಕತೆ ಬಗ್ಗೆ ಹೆಚ್ಚು ಬೋಧನೆಗಳು ಆಗ್ತಾ ಇದ್ವು ಅಂತ ನೋಡೋದಾದ್ರ, ಬೋಧನೆಗಳು ಎಲ್ಲವೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿದ್ವು, ಧಾರ್ಮಿಕ ವಿಚಾರಗಳಿಂದ ಕೂಡಿದ್ವು, ಅವು ಮೋಕ್ಷ ಸಾಧನೆಯ ಕುರಿತು ಹೇಳ್ತಿದ್ವು. ಹೀಗಾಗಿ ಮೋಕ್ಷ, ಜೀವನದ ಉದ್ದೇಶ, ಗುರಿ ಇವುಗಳ ಬಗ್ಗೆ ಹೇಳುವಾಗ ಮಾನವನ ಅಸ್ತಿತ್ವ ಎಲ್ಲಿದೆಯೋ ಎಲ್ಲರಿಗೂ ಅನ್ವಯವಾಗುವಂತೆ ಹೇಳುವಂತಹ ಪ್ರಯತ್ನ ಈ ಕಾಲದಲ್ಲಿ ಆಯಿತು. ಆದ್ದರಿಂದ ಪೀಪಲ್ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಯೂನಿವರ್ಸಲ್ ಸೊಸೈಟಿ. ಇಡೀ ಜಗತ್ತು ಒಂದು ಸಮುದಾಯ ಇದ್ದಂತೆ. ದ ಫಂಡಮೆಂಟಲ್ ಫೀಚರ್ ಆಫ್ ಯೂನಿವರ್ಸಲಿಸಂ ಈಸ್ ದ ಬಿಲೀಫ್ ಅಂಡ್ ಫೇತ್ ಇನ್ ದ ಸ್ಪಿರಿಚುವಲ್ ಸಾಲ್ವೇಷನ್ ಆಫ್ ಹ್ಯೂಮನ್ ಕೈಂಡ್ ಆಸ್ ಎ ಹೋಲ್. ಇಡೀ ಮಾನವ ಸಮುದಾಯ ಈ ಸಾಲ್ವೇಷನ್ ಪಡೆಯುವುದು, ಮುಕ್ತಿಯನ್ನು ಪಡೆಯುವುದನ್ನೇ ತಮ್ಮ ಜೀವನದ ಗುರಿಯನ್ನಾಗಿಟ್ಟುಕೋಬೇಕು ಅನ್ನುವಂತಹ ಧಾರ್ಮಿಕ ವಿಚಾರಗಳಿಂದ ಕೂಡಿತ್ತು. ಆದ್ದರಿಂದ
ಈ ಒಂದು ಕಾಲಾವಧಿಯಲ್ಲಿ ಹೆಚ್ಚಾಗಿ ನಾವು ಸಾರ್ವತ್ರಿಕತೆಯನ್ನ ನೋಡ್ತೇವೆ. ಯೂನಿವರ್ಸಲಿಸಂ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿರುವುದನ್ನ ನೋಡ್ತೇವೆ. ಇವನ್ನ ಅಕ್ವಿನಾಸ್ ಅವರ ವಿಚಾರಗಳು ಕೂಡ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸಮುದಾಯಕ್ಕೆ ಸರಿಯಾಗಿ ಅನ್ವಯವಾಗುವ ರೀತಿಯಲ್ಲಿ ತಮ್ಮ ವಿಚಾರಗಳನ್ನ ಮಂಡಿಸಿರುವುದನ್ನು ಕಾಣುತ್ತೇವೆ. ಅದೇ ರೀತಿ ಮಧ್ಯಯುಗದ ಯುರೋಪಿನ ಮುಂದಿನ ಲಕ್ಷಣಗಳನ್ನು ನೋಡುವುದಾದರೆ ಕೋ ಎಕ್ಸಿಸ್ಟೆನ್ಸ್ ಆಫ್ ಟೆಂಪೋರಲ್ ಅಂಡ್ ಸ್ಪಿರಿಚುವಲ್ ಅಥಾರಿಟೀಸ್, ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಅಧಿಕಾರಗಳ ಅಸ್ತಿತ್ವಗಳ ಸಮಾಗಮ ಇತ್ತು. ಬೋತ್ ಟೆಂಪೋರಲ್ ಅಂಡ್ ಸ್ಪಿರಿಚುವಲ್ ಅಥಾರಿಟೀಸ್ ಕೋ ಎಕ್ಸಿಸ್ಟೆಡ್, ಜೊತೆಯಾಗಿಯೇ ಇದ್ವು. ಎಂಪರರ್ ವಾಸ್ ವರ್ಲ್ಡ್ಲಿ ಏಜೆಂಟ್ ಅಂಡ್ ದ ಪೋಪ್ ವಾಸ್ ಕನ್ಸಿಡರ್ಡ್ ಆಸ್ ಎ ಸ್ಪಿರಿಚುವಲ್ ಏಜೆಂಟ್. ರಾಜನನ್ನ ಈ ಪ್ರಾಪಂಚಿಕ ಏಜೆಂಟ್ ಅನ್ನನ್ನಾಗಿ, ದೇವರ ಪ್ರತಿನಿಧಿಯನ್ನಾಗಿ, ಅದೇ ರೀತಿ ಚರ್ಚಿನ ಪಾದ್ರಿಗಳನ್ನ, ಚರ್ಚ್ ಅನ್ನ ದೇವರ ಪ್ರತಿನಿಧಿಯನ್ನಾಗಿ ಭಾವಿಸಲಾಗಿತ್ತು. ಬೋತ್ ಆಫ್ ದೆಮ್ ಕೋ ಎಕ್ಸಿಸ್ಟೆಡ್ ವಿತ್ ಸರ್ಟೆನ್ ಲೆವೆಲ್ ಆಫ್ ಕಾಂಪಿಟೇಷನ್ ಆಸ್ ವೆಲ್ ಆಸ್ ಕೋಆಪರೇಷನ್. ಪ್ರಾರಂಭಿಕ ಹಂತದಲ್ಲಿ ರಾಜಪ್ರಭುತ್ವ ಮತ್ತು ಚರ್ಚಿನ ನಡುವೆ ಸಹಕಾರದ ಮನೋಭಾವನೆ ಇತ್ತು. ಬರ್ತಾ ಬರ್ತಾ ಸ್ಪರ್ಧೆಯ ಮನೋಭಾವನು ಬೆಳ್ಕೊಂಡು ಬಂತು. ಬೋತ್ ವೇರ್ ಕನ್ಸಿಡರ್ಡ್ ಆಸ್ an unavoidable for the society. ಸಮಾಜಕ್ಕೆ ಇವೆರಡೂ ಅನಿವಾರ್ಯ ಅನ್ನುವಂತಹ ಒಂದು ತತ್ವ ಜಾರಿಯಲ್ಲಿತ್ತು. ಹೀಗೆ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕದ ಸಮಾಗಮವನ್ನ ಜೊತೆಗೆ ಸಾಗಿರುವುದನ್ನ ಮಧ್ಯಯುಗದ ಯುರೋಪ್ನಲ್ಲಿ ನಾವು ಸಹಜವಾಗಿ ಕಾಣ್ತೇವೆ. ಮತ್ತೊಂದು ಲಕ್ಷಣವನ್ನು ನೋಡುವುದಾದ್ರೆ ಸ್ಕೊಲಾಸ್ಟಿಸಿಸಮ್ ಅಂಡ್ ದ ಸ್ಟಡಿ ಆಫ್ ಪ್ರೀ ಕ್ರಿಶ್ಚಿಯನ್ ವ್ಯಾಲ್ಯೂಸ್. ಪಾಂಡಿತ್ಯ ಶಾಸ್ತ್ರ ಮತ್ತು ಕ್ರಿಶ್ಚಿಯನ್ ಪೂರ್ವ ಮೌಲ್ಯಗಳ ಕುರಿತು ಅಧ್ಯಯನವನ್ನು ನಾವು ಈ ಮಧ್ಯಯುಗದಲ್ಲಿ ಕಾಣ್ತೇವೆ. ಪೂರ್ವ ಕ್ರಿಶ್ಚಿಯನ್ ಮೌಲ್ಯ ಅಂತಂದ್ರ ಅರಿಸ್ಟಾಟಲ್ನ ವಿಚಾರಗಳ ಅಧ್ಯಯನ ಹೆಚ್ಚಾಗಿ ಮಾಡ್ತಾ ಇದ್ರು. ಇವನ್ನ ಸೇಂಟ್ ಥಾಮಸ್ ಅಕ್ವಿನಾಸ್ ಅವರ ವಿಚಾರಗಳನ್ನು ನೋಡೋದಾದ್ರೆ, ರಾಜಕೀಯ ವಿಚಾರಗಳನ್ನು ನೋಡಿದರೆ ಅರಿಸ್ಟಾಟಲ್ರ ಪ್ರಭಾವ ಅವರ ಮೇಲೆ ಹೆಚ್ಚಾಗಿರುವುದು ಸಹಜವಾಗಿ ಕಂಡು ಬರುತ್ತೆ. ರಾಜ್ಯದ ಉಗಮದ ಬಗ್ಗೆ ಅರಿಸ್ಟಾಟಲ್ನ ವಿಚಾರಗಳನ್ನು ಒಪ್ತಾರೆ. ಓಕೆ, ಸಮಾಜ ಹೇಗೆ ಅಸ್ತಿತ್ವಕ್ಕೆ ಬಂತು, ರಾಜ್ಯದ ಉದ್ದೇಶ ಎಲ್ಲವನ್ನ ಅರಿಸ್ಟಾಟಲ್ನ ಪ್ರಭಾವ ಅಕ್ವಿನಾಸ್ ಅವರ ಮೇಲೆ ಹೆಚ್ಚಾಗಿರುವುದು ಕಾಣು ಬರ್ತದೆ. ಹೀಗಾಗಿ ಆ ಕಾಲದಲ್ಲಿ ಪಾಂಡಿತ್ಯ ಶಾಸ್ತ್ರ ಮತ್ತು ಕ್ರಿಶ್ಚಿಯನ್ ಪೂರ್ವ ಮೌಲ್ಯಗಳು ಅಂದ್ರೆ ಅರಿಸ್ಟಾಟಲ್ನ ವಿಚಾರಗಳು ಹೆಚ್ಚಾಗಿ ಪ್ರಚಲಿತದಲ್ಲಿದ್ವು ಅಂತ ಹೇಳಿ ನಾವು ಹೇಳಬಹುದು. ಚರ್ಚ್ ಮತ್ತು ರಾಜಪ್ರಭುತ್ವದ ನಡುವಿನ ಸ್ಪರ್ಧೆಯನ್ನ ನಾವು ಸಾಮಾನ್ಯವಾಗಿ ಮಧ್ಯ ಯುರೋಪಿನಲ್ಲಿ ಕಾಣುತ್ತೇವೆ. ಯಾಕೆ ಸ್ಪರ್ಧೆ ಉಂಟಾಯಿತು ಅಂತ ನೋಡೋದಾದ್ರೆ, ಚರ್ಚು ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನ, ತನ್ನ ಪ್ರಾಬಲ್ಯತೆಯನ್ನು ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾ ಹೋಯಿತು. ಡ್ಯೂರಿಂಗ್ ದಿಸ್ ಪೀರಿಯಡ್ ಕ್ರಿಶ್ಚಿಯನ್ ಚರ್ಚ್ ಇನ್ಕ್ರೀಸ್ಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಇನ್ ದ ಸೊಸೈಟಿ ಅಂಡ್ ಇಟ್ ಬಿಕೇಮ್ ಸಮಥಿಂಗ್ ಪ್ಯಾರಲ್ ಟು ದ ಮೊನಾರ್ಕಿ. ರಾಜಪ್ರಭುತ್ವಕ್ಕೆ ಸಮಾನವಾಗಿ ಬೆಳೆದು ಬರುವಂತಹ ಒಂದು ಪ್ರಾಬಲ್ಯತೆಯನ್ನ ತೋರಿಸಲಿಕ್ಕೆ ಪ್ರಾರಂಭ ಮಾಡಿತು. ಅಷ್ಟೇ ಅಲ್ಲ, ವಿಲ್ಡಿಂಗ್ ಆಲ್ಮೋಸ್ಟ್ ಈಕ್ವಲ್ ಪವರ್ಸ್ ಇಫ್ ನಾಟ್ ಮೋರ್. ಹೆಚ್ಚು ಕಡಿಮೆ ರಾಜನಂಗೆ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತು. ಅದಕ್ಕಿಂತ ಹೆಚ್ಚು ನಾನು ಅನ್ನುವಂತ ಒಂದು ವಿಚಾರಗಳನ್ನ ಜನರಲ್ಲಿ ತುಂಬಲಿಕ್ಕೆ ಪ್ರಾರಂಭ ಮಾಡ್ತು. ದ ಚರ್ಚ್ ಕನ್ಸಿಡರ್ಡ್ ಆಸ್ ದ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ಈ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ನಾನೇ ಅಂತ ಹೇಳಿ ಚರ್ಚ್ ಹೇಳ್ಕೊಳ್ಳಿಕ್ ಪ್ರಾರಂಭ ಮಾಡ್ತು. ಹೀಗೆ ಮಾಡ್ತಾ ಮಾಡ್ತಾ ರಾಜನ ದಿನನಿತ್ಯದ ಚಟುವಟಿಕೆಗಳಲ್ಲಿ, ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಹೆಚ್ಚು ಮಾಡ್ತಾ ಹೋಯ್ತು ಚರ್ಚು. ಇದರಿಂದ ಏನಾಗ್ತೆ, ರಾಜಪ್ರಭುತ್ವ ಮತ್ತು ಚರ್ಚು ಇವೆರಡರ ನಡುವೆ ಘರ್ಷಣೆಗಳು, ಸಂಘರ್ಷ ಅಥವಾ ಒಂಥರ ಸ್ಪರ್ಧೆ ಏರ್ಪಡ್ಲಿಕ್ಕೆ ಪ್ರಾರಂಭ ಆಯಿತು. ಇವೆರಡರ ಸ್ಪರ್ಧೆ ಕೂಡ ಮಧ್ಯಯುಗದ ಯುರೋಪಿನ ಪ್ರಮುಖ ಲಕ್ಷಣವಾಗಿತ್ತು. ಅದೇ ರೀತಿ ಸೋರ್ಸ್ ಆಫ್ ಲಾ, ಕಾನೂನಿನ ಮೂಲದ ಬಗ್ಗೆ ನೋಡೋದಾದ್ರೆ ಮಧ್ಯಯುಗದಲ್ಲಿ ಕಾನೂನಿನ ಬಗ್ಗೆ ಜನರಲ್ಲಿ ಏನು ಅಭಿಪ್ರಾಯ ಇತ್ತು? ಮಧ್ಯಯುಗದ ಯುರೋಪಿನ ಜನರಲ್ಲಿ ಅಥವಾ ಪಾಶ್ಚಿಮಾತ್ಯರಲ್ಲಿ, ಇನ್ ದ ಮಿಡಲ್ ಏಜಸ್ ದ ಲಾ ವಾಸ್ ಸಮಥಿಂಗ್ ಪರ್ಸನಲ್ ಅಂಡ್ ಹ್ಯಾಬಿಚುವಲ್. ಅಂದ್ರೆ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಸಾರ್ವತ್ರಿಕವಾದಂತಹ ನ್ಯಾಯವನ್ನ, ಕಾನೂನನ್ನು ನಾವು ಇಲ್ಲಿ ಕಾಣಂಗಿಲ್ಲ. ಇಟ್ ವಾಸ್ ನೆವರ್ ನ್ಯಾಷನಲ್ ಆರ್ ಟೆರಿಟೋರಿಯಲ್. ಇಡೀ ನಗರ ರಾಜ್ಯಕ್ಕೆ ಹೊಂದಾಣಿಕೆ ಆಗುವಂತಹ ಸಾರ್ವತ್ರಿಕವಾದಂತಹ ಕಾನೂನು ಅಸ್ತಿತ್ವದಲ್ಲಿರಲಿಲ್ಲ. ನೋ ಬಡಿ ನ್ಯೂ ದ ಒರಿಜಿನ್ ಆಫ್ ಲಾ. ಯಾರಿಗೂ ಕಾನೂನಿನ ಮೂಲದ ಬಗ್ಗೆ ಅರಿವು ಇರಲಿಲ್ಲ. ಎವ್ರಿಬಡಿ ಅಕ್ಸೆಪ್ಟೆಡ್ ಇಟ್ ಆಸ್ ಇಟ್ ಈಸ್. ಅದು ಹೆಂಗ್ ಬರ್ತದ ಹಂಗ, ಅಂದ್ರೆ ರೂಢಿ ಸಂಪ್ರದಾಯಗಳ ಮೂಲಕ, ಮೌಲ್ಯಗಳ ಆಧಾರದ ಮೇಲೆ, ತತ್ವಗಳ ಆಧಾರದ ಮೇಲೆ
ಒಳ್ಳೆಯದು ಕೆಟ್ಟದ್ದು ಅನ್ನುವಂತಹ ಮೌಲ್ಯಗಳ ಆಧಾರದ ಮೇಲೆ ಈ ನ್ಯಾಯ ನೀತಿ ಅಥವಾ ಕಾನೂನು ನಡ್ಕೊಂಡು ಹೋಗ್ತಾ ಇತ್ತು. ನೋ ಬಡಿ ಕ್ವಶನ್ ಇಟ್. ಇದನ್ನ ಯಾರು ಪ್ರಶ್ನಿಸ್ಲಿಕ್ಕೂ ಪ್ರಯತ್ನ ಮಾಡಲಿಲ್ಲ. ದೇ ವೇರ್ ಕನ್ಸಿಡರ್ಡ್ ಪರ್ಮನೆಂಟ್ ಅಂಡ್ ಎಟರ್ನಲ್. ಹೀಗೆ ರೂಢಿ ಸಂಪ್ರದಾಯಗಳ ಮೂಲಕನ ಅವರಿಗೆ ಮನ ಬಂದಂತೆ ಕಾನೂನನ್ನು ಅಥವಾ ಒಳ್ಳೆಯದು ಕೆಟ್ಟದನ್ನು ಅರ್ಥೈಸಿಕೊಂಡು ಜೀವನ ಮಾಡುವಂತಹ ಒಂದು ಶೈಲಿ ಈ ಮಧ್ಯಯುಗದ ಯುರೋಪ್ನಲ್ಲಿ ನಾವು ಕಾಣುತ್ತೇವೆ. ಹೀಗಾಗಿ ಮಧ್ಯಯುಗದಲ್ಲಿ ಸಾರ್ವತ್ರಿಕ ಕಾನೂನು ಅನ್ನೋದು ಅಪರೂಪವಾಗಿತ್ತು ಅಂತ ಹೇಳಿ ನಾವು ಹೇಳಬಹುದು. ಅದೇ ರೀತಿ ಮುಂದಿನ ಲಕ್ಷಣ ನೋಡೋದಾದ್ರೆ ಪರಮಾಧಿಕಾರದ ಪರಿಕಲ್ಪನೆ ಇರಲಿಲ್ಲ. ಅಬ್ಸೆನ್ಸ್ ಆಫ್ ದ ಕನ್ಸೆಪ್ಟ್ ಆಫ್ ಸಾವರಿಂಟಿ. ದೇರ್ ವಾಸ್ ನೋ ಕನ್ಸೆಪ್ಟ್ ಆಫ್ ಸಾವರಿಂಟಿ ಇನ್ ದ ಮಿಡಲ್ ಏಜ್. ಪೀಪಲ್ ಫಾಲೋಡ್ ದ ಮಾರಲ್ ಆರ್ಡರ್. ನೈತಿಕ ಆದೇಶಗಳನ್ನೇ ಪಾಲನೆ ಮಾಡ್ತಾ ಬಂದ್ರು. ಚರ್ಚ್ ಅಥಾರಿಟಿ ಅಂಡ್ ದ ಅಥಾರಿಟಿ ಆಫ್ ದ ಕಿಂಗ್ ಕೋ ಎಕ್ಸಿಸ್ಟೆಡ್. ಈಗಾಗಲೇ ರಾಜಪ್ರಭುತ್ವ ಮತ್ತು ಚರ್ಚಿನ ಅಧಿಕಾರಗಳು ಜೊತೆ ಜೊತೆಗೆ ಇದ್ವು. ಎರಡೂ ಕೂಡ ತಮ್ಮದೇ ಆದಂತಹ ನಿಲುವನ್ನ ತಾಳ್ತಾ ಇದ್ವು. ತಾವೇ ಶ್ರೇಷ್ಠ ಅನ್ನುವಂತಹ ಭಾವನೆಯಲ್ಲಿ ಇದ್ದು. ದೇರ್ ವೇರ್ ನೋ ಕನ್ಸೆಪ್ಟ್ ಆಫ್ ಅ ಸಾವರಿನ್ ಅಥಾರಿಟಿ. ಹೀಗಾಗಿ ರಾಜನಿಗೆ ಅಂತಿಮ ಪರಮಾಧಿಕಾರ ಇದೆಯೋ, ಚರ್ಚಿಗೆ ಪರಮಾಧಿಕಾರ ಇದೆಯೋ ಅನ್ನುವಂಥದ್ದು ಒಂದು ಗೊಂದಲದ ವಾತಾವರಣ ಇತ್ತು. ಜನರಿಗೂ ಕೂಡ ಅರ್ಥವಾಗದ ರೀತಿಯಲ್ಲಿ ಅದು ಆ ಮಟ್ಟದಲ್ಲಿ ಗೊಂದಲವನ್ನ ಉಂಟು ಮಾಡಿತ್ತು. ಓಕೆ, ದೇರ್ ವೇರ್ ನೋ ಕನ್ಸೆಪ್ಟ್ ಆಫ್ ಸಾವರಿನ್ ಅಥಾರಿಟಿ ವಿಚ್ ವಾಸ್ ಸುಪ್ರೀಮ್ ಇನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಮ್ಯಾಟರ್ಸ್. ಹೀಗಾಗಿ ಈ ರಾಜ್ಯದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ ಅಥವಾ ರಾಜಪ್ರಭುತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಥವಾ ಚರ್ಚೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ, ಸ್ಪಷ್ಟತೆ ಇರಲಿಲ್ಲ. ಈ ರೀತಿಯ ಒಂದು ಗೊಂದಲವಾದಂತಹ ಸ್ಥಿತಿಯಲ್ಲಿ ಮಧ್ಯಕಾಲದ ಪರಿಕಲ್ಪನೆ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ. ಪರಮಾಧಿಕಾರದ ಬಗ್ಗೆ, ಅಂತಿಮ ಅಧಿಕಾರ ಯಾರು ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ವು. ಇನ್ನೊಂದು ಮುಖ್ಯವಾದಂತಹ ಲಕ್ಷಣ ಮಧ್ಯಕಾಲದ ಯುರೋಪ್ನಲ್ಲಿ ಕಾಣೋದಾದ್ರೆ ಫ್ಯೂಡಲಿಸಂ, ಅಂದ್ರೆ ಜಮೀನ್ದಾರಿ ಪದ್ಧತಿ. The fundamental characteristics of the social order of Middle Age was feudalism. It affected all the people or all classes. ಈ ಜಮೀನ್ದಾರಿ ಪದ್ಧತಿ ಎಲ್ಲ ವರ್ಗದ ಜನರನ್ನ ಪ್ರಭಾವಿಸಿತ್ತು. Feudal lords owned large tracts of land which they gave them tenants for cultivation. ಈ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು? ಭೂಮಿಯನ್ನ ಹೊಂದಿದಂತಹ ಮಾಲೀಕರು ಹೆಚ್ಚು ಭೂಮಿಯನ್ನ ಹೊಂದಿದ್ರು. ಸಾವಿರಾರು ಎಕರೆಗಳನ್ನು ಒಬ್ಬೊಬ್ಬ ಮಾಲೀಕ ಹೊಂದಿದ್ದ. ಇವರ ಅಡಿಯಲ್ಲಿ ಆಳುಗಳು ಕೆಲಸ ಮಾಡ್ತಾ ಇದ್ರು. ಜೀತದಾಳ್ತರ ಸಾಮಾನ್ಯ ಜನರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ರು. ಇವ್ರು ಏನ್ ಮಾಡಿದ್ರು? ಚರ್ಚಿಗೆ ಬೆಂಬಲವನ್ನು ನೀಡಿದ್ರು ಜಮೀನ್ದಾರಿಗಳು. ಯಾಕಂದ್ರೆ ಚರ್ಚಿನ ಪ್ರಭಾವ ಹೆಚ್ಚಾಗಿದ್ದರಿಂದ ಚರ್ಚನ್ನ ತಮ್ಮತ್ತ ಸೆಳೆದುಕೊಳ್ಳುವ ಉದ್ದೇಶದಿಂದ ಚರ್ಚಿನಲ್ಲಿರುವ ಪಾದ್ರಿಗಳನ್ನು ಐಷಾರಾಮಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಇದರಿಂದಾಗಿ ಚರ್ಚು ಕೂಡ ಜಮೀನ್ದಾರಿ ಪದ್ಧತಿಯನ್ನ ಬೆಂಬಲಿಸ್ತಾ ಹೋಯಿತು. ಹೀಗಾಗಿ ಚರ್ಚ್ ಮತ್ತು ಜಮೀನ್ದಾರಿ ಪದ್ಧತಿ ಇವೆರಡು ಮಧ್ಯಯುಗದ ಅಂಧಕಾರ ಜೀವನಕ್ಕೆ ಮುಖ್ಯ ಕಾರಣ ಅಂತ ಹೇಳಿ ಹಲವಾರು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಫ್ಯೂಡಲಿಸಂ ಆಲ್ಸೋ ಅ ಫಂಡಮೆಂಟಲ್ ಕ್ಯಾರೆಕ್ಟರ್ ಆಫ್ ಮಿಡಿವಲ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್. ಈ ಜಮೀನ್ದಾರಿ ಪದ್ಧತಿಯು ಕೂಡ ಚರ್ಚಿನ ಪ್ರಾಬಲ್ಯಕ್ಕೆ ಹೆಚ್ಚು ಪುಷ್ಟಿಯನ್ನ ನೀಡಿತು. ರಾಜಪ್ರಭುತ್ವ ಮತ್ತು ಚರ್ಚ್ ಎರಡನ್ನು ಕಂಟ್ರೋಲ್ ಮಾಡುವಂತ ಪ್ರಯತ್ನ ಇವತ್ತೇನು ಬಂಡವಾಳಶಾಹಿಗಳು ಮಾಡ್ತಾ ಇದ್ದಾರಲ್ಲ ಆ ಕೆಲಸವನ್ನ ಜಮೀನ್ದಾರಿ ಪದ್ಧತಿ ಮಧ್ಯಕಾಲದ ಯುರೋಪ್ನಲ್ಲಿ ಮಾಡ್ತಾ ಇತ್ತು ಅಂತ ನಾವು ಸಿಂಪಲ್ ಆಗಿ ಹೇಳಬಹುದು. ಅದೇ ರೀತಿ ಕೊನೆಯ ಲಕ್ಷಣ ಥಿಯರಿ ಆಫ್ ಟೂ ಸೋರ್ಡ್ಸ್, ದ್ವಿಖಡ್ಗ ಸಿದ್ಧಾಂತ. ಈಗಾಗಲೇ ಚರ್ಚೆ ಮಾಡಿದಂತ ಅಂಶಗಳಲ್ಲೇ ಇದನ್ನ ನಾವು ನೋಡಿದ್ದೀವಿ. ಉದಾಹರಣೆ ಕಾಂಪಿಟೇಷನ್ ಆಫ್ ಚರ್ಚ್ ಅಂಡ್ ದ ಎಂಪೈರ್ ಅಂತ ಹೇಳಿ ಅದರಲ್ಲೇ ಈ ಭಾಗವನ್ನು ನೋಡಿದ್ದೀವಿ. ಆದ್ರೂ ಸಹಿತ ದ್ವಿಖಡ್ಗ ಸಿದ್ಧಾಂತದ ಬಗ್ಗೆ, ಥಿಯರಿ ಆಫ್ ಟೂ ಸೋರ್ಡ್ಸ್ ಬಗ್ಗೆ ಮಧ್ಯಯುಗದಲ್ಲಿ ಹೆಚ್ಚು ಚರ್ಚೆ ಆಗಿರೋದನ್ನು ನಾವು ಕಾಣ್ತೇವೆ. ಇನ್ ದ ಮಿಡಲ್ ಏಜಸ್ ದ ಚರ್ಚ್ ಫಾದರ್ಸ್ ಪುಟ್ ಫಾರ್ವರ್ಡ್ ಅ ಥಿಯರಿ ದಟ್ ದ ಹ್ಯೂಮನ್ ಲೈಫ್ ಕನ್ಸಿಸ್ಟ್ ಆಫ್ ಕಾಂಬಿನೇಷನ್ ಆಫ್ ಸ್ಪಿರಿಚುವಲ್ ಅಂಡ್ ಟೆಂಪೋರಲ್ ಆಸ್ಪೆಕ್ಟ್ಸ್. ಇಲ್ಲಿ ಚರ್ಚ್ ಏನ್ ಮಾಡತ್ತೆ? ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಎರಡು ರೀತಿಯ ಅಂಶಗಳು ಮುಖ್ಯವಾಗಿರ್ತಾವು. ಒಂದು ಪ್ರಾಪಂಚಿಕ, ಇನ್ನೊಂದು ಆಧ್ಯಾತ್ಮಿಕ. ಓಕೆ, ಅವ್ರೇನ್ ಹೇಳ್ತಾರೆ? ಚರ್ಚ್ನವ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಪಂಚಿಕ ವಿಚಾರಕ್ಕಿಂತ ಆಧ್ಯಾತ್ಮಿಕ ವಿಚಾರ ಶ್ರೇಷ್ಠವಾದುದು. ಆದ್ರಿಂದ ಈ ಶ್ರೇಷ್ಠವಾದಂತಹ ವಿಚಾರಗಳ ನೇತೃತ್ವವನ್ನು ಚರ್ಚ್ ವಹಿಸಿಕೊಂಡಿದ್ರಿಂದ ಚರ್ಚು ಸಹಜವಾಗಿ ರಾಜಪ್ರಭುತ್ವಕ್ಕಿಂತ ಶ್ರೇಷ್ಠ ಅನ್ನುವಂತಹ ಒಂದು ಕಲ್ಪನೆಯನ್ನ ಜನರಲ್ಲಿ ಮೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಏನ್ ಮಾಡ್ತೋ ಹೆಚ್ಚಾಗ್ತಾ ಹೋದಂಗೆ ರಾಜಪ್ರಭುತ್ವದ
ಆಳ್ವಿಕೆಯ ಮೇಲೆ ಚರ್ಚಿನ ಹಸ್ತಕ್ಷೇಪ ಹೆಚ್ಚಾದಂತೆ ರಾಜಪ್ರಭುತ್ವವು ಕೂಡ ಚರ್ಚಿನ ವಿರುದ್ಧ ಎದ್ದು ನಿಲ್ಲುವ ಪ್ರಯತ್ನ ಮಾಡ್ತು. ಹೀಗೆ ಒಂದು ಕಡೆ ಚರ್ಚ್ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ತಾ ಹೋಯ್ತು, ರಾಜಪ್ರಭುತ್ವ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳಿಕ್ ಪ್ರಯತ್ನ ಪಡ್ತು. ಈ ಎರಡರ ನಡುವಿನ ಹೋರಾಟವನ್ನು ನಾವು ಟೂ ಸೋರ್ಡ್ಸ್ ಥಿಯರಿ, ದ್ವಿಖಡ್ಗ ಸಿದ್ಧಾಂತ, ಒಂದು ಖಡ್ಗ ಚರ್ಚು, ಇನ್ನೊಂದು ಖಡ್ಗ ರಾಜಪ್ರಭುತ್ವ, ಇವೆರಡರ ನಡುವಿನ ಪರಮಾಧಿಕಾರಕ್ಕಾಗಿ ಹೋರಾಟ, ಅದನ್ನೇ ನಾವು ಟೂ ಸೋರ್ಡ್ಸ್ ಥಿಯರಿ ಅಂತ ಕರಿತೀವಿ. ಇದು ಮಧ್ಯಯುಗದಾದ್ಯಂತ ನಿರಂತರವಾಗಿ ನಡ್ಕೊಂಡು ಬಂದಿರೋದನ್ನ ನಾವು ಕಾಣುತ್ತೇವೆ. ಹೀಗೆ ಹಲವಾರು ರೀತಿಯ ಲಕ್ಷಣಗಳು ಮಧ್ಯಕಾಲದಲ್ಲಿ ಇದ್ದು, ವಿಶೇಷವಾಗಿ ಮಧ್ಯಕಾಲದ ಯುರೋಪ್ನಲ್ಲಿ ಹಲವಾರು ಲಕ್ಷಣಗಳನ್ನು ನಾವು ಕಾಣುತ್ತೇವೆ. ಒಟ್ಟಾರೆಯಾಗಿ ಇಂದಿನ ತರಗತಿಯಲ್ಲಿ ನಾವು ಮಧ್ಯಯುಗ ಅಂದ್ರೆ ಕ್ರಿಸ್ತ ಶಕ 500ರಿಂದ ಕ್ರಿಸ್ತ ಶಕ 1500ರವರೆಗೆ, ಅಂದ್ರೆ ಸುಮಾರು 1000 ವರ್ಷಗಳ ಕಾಲಮಾನವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಅಲ್ಲಿದ್ದಂತಹ ಪ್ರಮುಖ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಓಕೆ, ಮುಂದಿನ ತರಗತಿಯಲ್ಲಿ ಸೇಂಟ್ ಥಾಮಸ್ ಅಕ್ವಿನಾಸ್ ಅವರ ಜನರಲ್ ಇಂಟ್ರೊಡಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.